ಮುದ್ದಹನುಮೇಗೌಡ ಬಂಡಾಯದಿಂದ ಜೆಡಿಎಸ್ಗೆ ಟೆನ್ಷನ್ ಶುರುವಾಗಿದ್ದು ನಾಳೆ ತುಮಕೂರಲ್ಲಿ ನಡೆಯಬೇಕಾಗಿದ್ದಂತಹ ದೇವೇಗೌಡರ ಸಭೆಯನ್ನ ರದ್ದು ಮಾಡಲಾಗಿದೆ. ಇನ್ನು HMS ಕಾಲೇಜಿನಲ್ಲಿ ಸಭೆ ನಡೆಯಲಿದೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ಸಭೆಯನ್ನ ರದ್ದು ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದ್ದು ಈಗಾಗಲೇ ತುಮಕೂರಲ್ಲಿ ಬಂಡಾಯ ಘೋಷಿಸಿರುವಂತಹ ಮುದ್ದಹನುಮೇಗೌಡರು ಅಂದ್ರೆ ಸೋಮವಾರ ನಾಮಿನೇಷನ್ ಸಲ್ಲಿಸ್ತೀನಿ ಅನ್ನುವಂತ ಸೆಟೆದಿನಿಂತಹ ಮುದ್ದಹನುಮೇಗೌಡರ ನಡೆ ಈಗ ಜೆಡಿಎಸ್ನಲ್ಲಿ ಟೆನ್ಷನ್ಗೆ ಕಾರಣ ಆಗಿದೆ ಅಂತ ಸಭೆ ಇದೆ ಅಂತ ನಿನ್ನೆ ಸಚಿವ SR ಶ್ರೀನಿವಾಸ್ ಹೇಳಿದ್ರು. ಆದ್ರೆ ಇವತ್ತು ಸಭೆಯ ಬಗ್ಗೆ ಸಚಿವ ಶ್ರೀನಿವಾಸ್ ಯಾವುದೇ ಪ್ರಸ್ತಾಪ ಮಾಡ್ತಾ ಇಲ್ಲ. ನಾಳೆ 2 ಮಠಗಳಿಗೆ ದೇವೇಗೌಡರು ಭೇಟಿ ನೀಡಲಿದ್ದು ಸಿದ್ಧಗಂಗಾ ಮಠದ ನಂತರ ಆದಿಚುಂಚನಗಿರಿ ಮಠಕ್ಕೆ ಭೇಟಿ ನೀಡಲಿದ್ದಾರೆ. ಸಭೆಯನ್ನು ರದ್ದುಪಡಿಸಿ ಮಠಗಳಿಗೆ ಈಗ HD ದೇವೇಗೌಡರು ನಾಳೆ ತೆರಳಲಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಇನ್ನು HD ದೇವೇಗೌಡರು ತುಮಕೂರಿಂದ ಕಣಕ್ಕಿಳಿಯೋದು ಬಹುತೇಕ ಪಕ್ಕಾ ಅಂತ ಅಂದಾಜು ಮಾಡಲಾಗ್ತಾ ಇದ್ವು. ಈ ಹಿನ್ನೆಲೆಯಲ್ಲಿ ನಾಳೆ ತುಮಕೂರಲ್ಲಿ ಸಭೆಯನ್ನ ನಡೆಸೋದಕ್ಕೂ ಕೂಡ ದೇವೇಗೌಡರು ತೀರ್ಮಾನವನ್ನ ಕೈಗೊಂಡಿದ್ರು. ಆದ್ರೆ ಈಗ ದಿಢೀರ್ ಅಂತ ಸಭೆ ರದ್ದಾಗಿರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತದೆ. ಇದಕ್ಕೆ ಕಾರಣ ಇವತ್ತು ಮುದ್ದಹನುಮೇಗೌಡರು ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ಹೊರಹಾಕಿರೋದು, ಜೊತೆಗೆ ಬಹಿರಂಗ ಹೇಳಿಕೆಯನ್ನ ಕೊಟ್ಟಿರೋದು. ನಾನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಮಿನೇಷನ್ ಸಲ್ಲಿಸ್ತೀನಿ ಅನ್ನುವಂತಹ ಮುದ್ದಹನುಮೇಗೌಡರ ಹೇಳಿಕೆ ಈಗ ಜೆಡಿಎಸ್ ಪಾಳೆಯದಲ್ಲಿ ಸ್ವಲ್ಪ ಆತಂಕಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಈಗ ಮುದ್ದಹನುಮೇಗೌಡರ ಇವತ್ತಿನ ಬಹಿರಂಗ ಮಾತು ಮತ್ತೆ ಸಭೆ ಬಹುಶಃ ಜೆಡಿಎಸ್ ಪಾಳೆಯಕ್ಕೆ ಸ್ವಲ್ಪ ಟೆನ್ಷನ್ ಆಗಿರೋ ರೀತಿ ಕಂಡು ಬರ್ತಾ ಇದೆ. ಹಾಗಾಗಿ ಸಭೆ ರದ್ದಾಗಿದೆ ಅನ್ನುವಂತಹ ಮಾಹಿತಿ. ಹೌದು ಸುಕನ್ಯಾ, ಖಂಡಿತ ತುಮಕೂರಿನಲ್ಲಿ ನಾಳೆ ನಡೆಯಬೇಕಿದ್ದಂತಹ ದೇವೇಗೌಡರು ಏನೋ ಮೀಟಿಂಗ್ ರದ್ದು ಆಗಿರುವಂತದ್ದು. ಏನು ಸಿದ್ಧಗಂಗಾ ಮಠಕ್ಕೆ ಆಗಮಿಸಿ ನೇರವಾಗಿ ಅವರು ಅಲ್ಲಿಂದ ಏನೋ ಶ್ರೀಗಳ ಗದಿಗೆ ದರ್ಶನ ಪಡೆದು ಅಲ್ಲಿಂದ ಆದಿಚುಂಚನಗಿರಿ ಮಠಕ್ಕೆ ಕೂಡ ಭೇಟಿ ನೀಡ್ತಾರೆ. ಇದಕ್ಕೂ ಮೊದಲು ಏನು ಕಳೆದ ಏನು 2 ದಿನಗಳಿಂದ ನಿಗದಿಯಾದಂತ ಅಂದ್ರೆ ನಾಳೆ 24ನೇ ತಾರೀಕು ಏನು ತುಮಕೂರಿನಲ್ಲಿ ಅಂದ್ರೆ ಏನು HMS ಕಾಲೇಜಿನಲ್ಲಿ ಸಭೆ ಕೂಡ ಕರೆದಿದ್ರು. ಈ ಜಿಲ್ಲೆಯ 2 ಏನು ಪಕ್ಷದ ಮುಖಂಡರು ಕಾಂಗ್ರೆಸ್ ಸೈಡ್ ಮತ್ತು ಮತ್ತೆ JDS ಸೈಡ್ ಬಂದು ಈ ಸಭೆಗೆ ದೇವೇಗೌಡರು ಕೂಡ ಆಗಮಿಸಿ ಇವರ ನೇತೃತ್ವದಲ್ಲಿ ಸಭೆ ಕೂಡ ಕರೆದಿದ್ರು. ಆದ್ರೆ ನಾಳೆ ಇವತ್ತು ನಡೆದಂತ ಬೆಳವಣಿಗೆಗಳಿಗೆ ಏಕಾಏಕಿ ಇದನ್ನ ಕಂಡಂತ ದೇವೇಗೌಡರು ಈ ಒಂದು ಸಭೆ ರದ್ದು ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಕೂಡ ಇರುವಂತದ್ದು. ಈಗ ಈ ಒಂದು ಏನ್ ಮಾಹಿತಿಯನ್ನ ಸಚಿವ SR ಶ್ರೀನಿವಾಸ್ ಕೂಡ ಖಚಿತಪಡಿಸಿರುವಂತದ್ದು. ಯಾವುದೇ ರೀತಿ ಮೀಟಿಂಗ್ ನಡೆಯಲ್ಲ. ಒಂದ್ ವೇಳೆ ಏನಾದ್ರು ಮೀಟಿಂಗ್ ನಡೆದ್ರೆ ಅವರು ಕಾಂಗ್ರೆಸ್ ಪಕ್ಷದವರೇ ಮಾಡ್ಕೊಂತಾರೆ, ನಾವು ಯಾರು ಕೂಡ ಅಲ್ಲಿ ಹೋಗೋದಿಲ್ಲ ಅಂತ ಕೂಡ ಹೇಳಿಕೆ ನೀಡಿರುವಂತದ್ದು. ನಿನ್ನೆ ಸಂಜೆವರೆಗೂ ಕೂಡ ನಾಳೆ ಮೀಟಿಂಗ್ ನಡೆಸಿ ಇಲ್ಲಿರುವಂತ ಏನು ಅಸಮಾಧಾನವನ್ನು ಹೊರಹಾಕಿ ಕೂಡ ಅಂತ ಹೇಳಿದ್ರು. ಅಂದ್ರೆ ಜಿಲ್ಲೆಯಲ್ಲಿ ಇರುವಂತಹ ಏನು ಕಾಂಗ್ರೆಸ್ ಮಾಜಿ ಶಾಸಕರಾದಂತ ಅವರನ್ನು ಕೂಡ ಕರಿತೀವಿ, ಅಂದ್ರೆ ರಾಜಣ್ಣ ಆಗಿರ್ಬೋದು, ಮತ್ತೆ ಜಯಚಂದ್ರ ಆಗಿರ್ಬೋದು, ಮತ್ತೆ DCM ಪರಮೇಶ್ವರ್ ಕೂಡ ಇರ್ಬೋದು, ಮತ್ತೆ ಮುಂದುವರೆದ ಭಾಗವಾಗಿ CM ಕೂಡ ನಾಳೆ ಸಭೆಗೆ ಬರುವವರು ಅಂತೇಳಿ ಮೊನ್ನೆ ಹೇಳಿಕೆ ಕೂಡ ನೀಡಿದ್ರು. ಆದ್ರೆ ಈಗ ಏಕಾಏಕಿ ರದ್ದಾಗಿರುವಂತ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಅನುಮಾನ ಕೂಡ ಮೂಡಿತು. ಇವತ್ತು ನಡೆದಂತ ಬೆಳವಣಿಗೆ ಅಂತ ಸಂಸದರು ಏನು ಮುದ್ದಹನುಮೇಗೌಡರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಮೀಟಿಂಗ್ ಮಾಡಿದ್ರು ಕೂಡ ಯಾವುದೇ ರೀತಿ ಪ್ರಯೋಜನ ಆಗೋದಿಲ್ಲ ಒಂದು ವಿಚಾರಕ್ಕೋಸ್ಕರ ಏನಾದ್ರು ರದ್ದಾಗಿರ್ಬಹುದು ಅಂತೇಳಿ ಮಾಹಿತಿ ಲಭ್ಯವಿರುವಂತದ್ದು. ಸುಕನ್ಯಾ, ಧನ್ಯವಾದ ಮಹೇಶ್.